ಎಲ್ರಿಗೂ ನಮಸ್ಕಾರ. ನನ್ನ ಗಾಡಿ ಫಸ್ಟ್ ಸರ್ವಿಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ಅಂದರೆ ಫಸ್ಟ್ ಸರ್ವಿಸ್ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ನನಗೆ ಟೈಮ್ ಸಿಕ್ತು ಸರ್ವಿಸ್ ಸೆಂಟ್ರಿಗೆ ಹೋಗೋಕ್ಕೆ. ಸೊ ನಮ್ಮ ಸರ್ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ನಮ್ಮ ಸರ್ ಹೋಗ್ತಿದ್ದೀವಿ. ಗರಿಲಲ್ಲಿ ನೋಡ್ತಿದ್ದೀರಲ್ಲ, ಇವ್ರು ನಮ್ಮ ಸರು ಅರವಿಂದ್ ಸರ್ ಅಂತ. ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನು. ಹಿ ಈಸ್ ದೋ ಎಲ್ಡರ್ ದನ್ ಮೀ. ತುಂಬಾ ನನಗಿಂತ ದೊಡ್ಡವರು, ಬಟ್ ವಿ ಆರ್ ಕನೆಕ್ಟೆಡ್ ಥ್ರೂ ಬೈಕಿಂಗ್. ಸೊ ಬೈಕೆ ನಮ್ಮ ಕನೆಕ್ಟೆಡ್ ಆಗಿಟ್ಟಿರೋದು. ಸೊ ಬನ್ನಿ ಹೋಗೋಣ, ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇರುತ್ತೆ, ಏನಿರುತ್ತೆ, ನನಗೆ ಏನೇನು ಇಶ್ಯೂ ಬಂದಿದೆ. ಆ್ಯಕ್ಚುಲಿ ಇದು ಬ್ರೇಕ್ ಕ್ಲಚ್ ಲಿವರಲ್ಲಿ ಇದು ರ್ಯಾಟ್ಲಿಂಗ್ ಇಶ್ಯೂ ಇದೆ. ಫ್ರಂಟು ಡಿಸ್ಕ್ ಅಲ್ಲ, ABS ಸೆನ್ಸರ್ ಏನಿರುತ್ತಲ್ಲ ಅದು ಸ್ವಲ್ಪ ಟಚ್ ಆಗ್ತಾ ಇದೆ. ಆ್ಯಂಡ್ ಸಣ್ಣ ಪುಟ್ಟ ವೈಬ್ರೇಷನ್, ಅದೇನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ವಿಲ್ ಗೋ ಆ್ಯಂಡ್ ವಿಲ್ ಫೈಂಡ್ ಇಟ್ ಔಟ್. ವಿಲ್ ಆಸ್ಕ್ ದೆಮ್ ಟು ರಿಸಾಲ್ವ್ ಇಟ್. ಸರ್ದು ಗಡಿಲ್ಲ ಸಖತ್ತಾಗಿದೆ ಗಾಡಿ ಮಾತ್ರ. ಹೆವಿ ಮಾಡೋರೆ. ನೋಡೋದಕ್ಕೆ ಹೊರಗಡೆಯಿಂದ ಏನೂ ಕಾಣಲ್ಲ, ಬಟ್ ಪ್ರಾಪರಾಗಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದು ಅಪ್ಗ್ರೇಡ್ ಆಗಿದೆ ಗಾಡಿ. ನಾನು ಯಾವಾಗ ಇಲ್ಲಿಂದ ಪಾಸ್ ಆಗ್ತೀನಿ, ಒಂದಾದ್ರೂ ಒಂದು ಚೆನ್ನಾಗಿರೋ ಕಾರು ಪಕ್ಕ ಇದ್ದೇ ಇರುತ್ತೆ. ಸೊ ಎಟ್ ಲಾಸ್ಟ್ ನನಗದು ಕ್ಯಾಮ್ರಾ ಆನ್ ಮಾಡೋಕ್ಕೆ ಮಜಬೂರು ಮಾಡಿಬಿಡುತ್ತೆ. ಅಡ್ವೆಂಚರ್ ನನ್ನ ಕನಸಿತ್ತು ಗೈಸ್ 2 ವರ್ಷದಿಂದ. ಏನಕ್ಕಂದರೆ ನಾನು ಹಳೆ ಅಡ್ವೆಂಚರ್ ಓಡಿಸ್ತಾ ಇದ್ದೆ. ಅದು ಒಂದು ನನ್ನ ಎಕ್ಸ್ ಕಂಪ್ನೀಲಿ ತೊಗೊಂಡಿದ್ರು ಕೂಡ, ಬಿಕಾಸ್ ನನ್ನಿಂದಾಗಿನೇ ಅದನ್ನ ತೊಗೊಂಡು ಫುಲ್ ಲೋಡ್ ಮಾಡಿದ್ವಿ. ಅದ್ರ ವಿಡಿಯೋಸ್ ಇದೆ ನನ್ನ ಹತ್ರ, ಅದನ್ನೂ ಹಾಕ್ತೀನಂತ ನೋಡಿ. ಸೊ ಆ ಗಾಡಿಯಿಂದ ಈ ಗಾಡಿ, ಸೊ ತುಂಬಾ ಡಿಫ್ರೆನ್ಸ್ ಇದೆ ಈ ಗಾಡಿಗೆ ಮತ್ತು ಆ ಗಾಡಿಗೆ. ಅದರಲ್ಲಿ ಹೆವಿ ವೈಬ್ರೇಷನ್ ಬರ್ತಾಯಿತ್ತು ನಾರ್ಮಲ್ ಆಗಿನೇ. ಇದರಲ್ಲಂತರೂ ಆ ರೀತಿ ಏನೂ ನಮಗೆ ಇಶ್ಯೂಸ್ ಜಾಸ್ತಿ ನೋಡೋಕ್ಕಾಗಲ್ಲ. ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಕ್ರೇಜಿ ಆಗಿದೆ ಕಾರ್ ಮಾತ್ರ. ಸರ್ ಲೆಫ್ಟಿಂದಾನೇ ಈಸಿ ತೋರಿಸ್ತಾ ಇದೆ. ಮುಂದ್ಗಡೆ ಲೆಫ್ಟು, ರೈಟ್ ಹೋಗ್ಬೇಕಾ? ಓಕೆ. ವೇಟ್ ಸರ್, ವೇಟ್. BMW 320D ಇಲ್ಲ 380Dನ ಕಾಣಿಸಿಲ್ಲ ಕರೆಕ್ಟಾಗಿ. 530D ಕ್ರೇಜಿ ಕಾರ್ ಮಾತ್ರ. ಓಹೋ, ಹೆವಿ ಜಾಮ್ ಇದೆ ಗೈಸ್. ಹೆವಿ ಅಂದರೆ ಹೆವಿನೇ ಜಾಮ್ ಇದೆ. ಟಾನಿಕ್ ಹತ್ರ ಬಂದ್ವಿ.
ಮಾಡಬೇಕು ಅವನು, ನೋಡೋಣ ಏನಾಗುತ್ತೆ. ಸೊ ಗೈಸ್, ಇದೆ ಸರ್ವಿಸ್ ಸೆಂಟ್ರು, ಕಿವಿರಾಜ್ ಸರ್ವಿಸ್ ಸೆಂಟ್ರು. ಬಂದಿದ್ದೀನಿ ಗಾಡಿ ಎತ್ಕೊಂಡು, ನೋಡ್ತಿದ್ದೀರಾ. ಸರ್ವಿಸ್ ಕಾಲ್ ಮಾಡಿದ್ರು.